2018ರಲ್ಲಿ ವೋಟರ್ ಐಡಿ ಹಗರಣ ಮಾಡಿ ಕಾಂಗ್ರೆಸ್ ಪರವಾಗಿ ಗೆದ್ದು ಬಂದ ಆರ್ ನಗರದ ಶಾಸಕ ಮುನಿರತ್ನ ಅವರ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಒಂದು ಲೈಕ್ ಕೊಡಿರಿ. ನಮಸ್ಕಾರ ನನ್ನ ಕರುನಾಡ ಜನತೆಗೆ. ನಮಸ್ಕಾರ. ಈ ಮುನಿರತ್ನ ರೌಡಿಸಂ ನಿಂದಲೇ ಗೆದ್ದು ಬರ್ತಾ ಇದ್ದಂತ ಆರೋಪಿ ಕೇಳಿ ಬರ್ತಾ ಇತ್ತು ಮುಂಚೆಯಿಂದಲೂ. ಈತ 2018ರಲ್ಲಿ ವೋಟರ್ ಐಡಿ ಹಗರಣ ಮಾಡಿ ಕಾಂಗ್ರೆಸ್ ಪರವಾಗಿ ಗೆದ್ದು ಬಂದಿದ್ದ. ಆಗ ಸ್ವತಃ ಮೋದಿಜಿಯವರು ಹೇಳಿದ್ರು, ಇಂತ ರಾಜಕಾರಣಿ ನಮಗೆ ಬೇಕಾ ಅಂತ. ಮೋದಿಜಿಯವರು ಆ ರೀತಿ ಹೇಳಿದ ನಂತರ ಮುನಿರತ್ನ ಅವರು ಬಿಜೆಪಿ ಪರವಾಗಿ ಗೆದ್ದು ಬರ್ತಾರೆ, ಹಾಗೆ ಮೋದಿಜಿಯವರೊಂದಿಗೆ ಕಾಣಿಸಿಕೊಳ್ತಾರೆ. ಇನ್ನು ಈ ಮುನಿರತ್ನ ಹಿನ್ನೆಲೆ ಏನು? ಕುಖ್ಯಾತ ರೌಡಿ ಕೊರಂಗು ಕೃಷ್ಣನ ಸಂಬಂಧಿ ಈತ ಯಾವತ್ತೂ ಕೂಡ ಒಳ್ಳೆ ಮನುಷ್ಯ ಅಂತ ಗುರುತಿಸಿಕೊಂಡಂತ ವ್ಯಕ್ತಿ ಕೂಡ ಅಲ್ಲ. ಈ ಮುನಿರತ್ನ ಸಿಡಿಗಳನ್ನು ಹಿಡ್ಕೊಂಡು ಎಲ್ಲರಿಗೂ ಬ್ಲಾಕ್ ಮೇಲ್ ಮಾಡ್ತಾ ಇದ್ನಂತೆ. ಇವರು ಇಲ್ಲಿಯವರಲ್ಲ, ಚಿತ್ತೂರಿನ ಮೂಲದವರು. ಚಿತ್ತೂರಿನಲ್ಲಿ ಮಣ್ಣಿನ ಕೆಲಸ ಮಾಡ್ತಾ ನಮ್ಮ ಕನ್ನಡದ ಮಣ್ಣನ್ನು ಆಶ್ರಯಿಸಿ ಬಂದು ಇಲ್ಲಿನ ನೀರು ಕುಡಿದು ನಮ್ಮ ಸಮುದಾಯಗಳಿಗೆ ಅವಮಾನ ಮಾಡ್ತಾರೆ ಅಂದ್ರೆ ಇವನೆಂತ ರಾಜಕಾರಣಿ? ಇದರಲ್ಲಿ ಯಾವ ರಾಜಕೀಯ ಮಾಡದೆ, ಇದರಲ್ಲಿ ಯಾವ ರಾಜಕೀಯ ಷಡ್ಯಂತ್ರ ಮಾಡದೆ ಅವನಿಗೆ ಕಠಿಣ ಶಿಕ್ಷೆ ನೀಡಲೇಬೇಕು. ಹಾಗೆ ಇವರು ತಮಿಳುನಾಡಿಂದ ಸ್ಲಂ ಜನರನ್ನು ಕರೆಸಿ ಅವರಿಗೆ ವೋಟರ್ ಐಡಿ ಮಾಡಿಸಿಕೊಟ್ಟು ಅವರಿಂದ ವೋಟ್ ಹಾಕಿಸಿಕೊಳ್ತಾರೆ ಅನ್ನೋ ಪ್ರಕರಣ ಕೂಡ ಇವರ ಮೇಲಿದೆ. ನೋಡೋಣ ಇವರಿಗೆ ಕಠಿಣ ಶಿಕ್ಷೆ ನೀಡ್ತಾರೋ ಅಥವಾ ಮೂಢ ಹಗರಣ ಮತ್ತು ವಾಲ್ಮೀಕಿ ಹಗರಣವನ್ನು ಹೇಗೆ ಮುಚ್ಚಾಕಿದ್ರೋ ಆ ರೀತಿ ಇದನ್ನು ದುಡ್ಡು ತಗೊಂಡು ಮುಚ್ಚಾಕ್ತಾರೋ ಅಂತ ಕಾದು ನೋಡೋಣ. ಅಲ್ಲೊಬ್ಬ ವ್ಯಕ್ತಿ ನಮ್ಮ ಜನರನ್ನು ಬದಲಾವಣೆ ಮಾಡ್ತೀನಿ, ನಮ್ಮ ಸಮಾಜ ಸುಧಾರಣೆ ಮಾಡ್ತೀನಿ ಅಂತ ರಾಜಕೀಯಕ್ಕೆ ಬಂದ್ರು. ಆದ್ರೆ ನೀವು ಅವರಿಗೆ ಕೊಟ್ಟ ಬಿರುದು ಸೋಲು. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಆ ವ್ಯಕ್ತಿ ಎಲೆಕ್ಷನ್ಗೂ ಮುಂಚೆ ನಾ ಸೋತ್ರು ಗೆದ್ರು ನಿಮ್ ಜೊತೆ ನಿಂತೇ ನಿಲ್ತೀನಿ ಅಂತ ಹೇಳಿದ್ರು. ಆ ಸಮಯದಲ್ಲಿ ಒಬ್ಬ ಅಜ್ಜಿ ಬಂದು ನನಗೆ ಮನೆ ಇಲ್ಲ ಅಂತ ಹೇಳಿದಾಗ ಏನೂ ಯೋಚನೆ ಮಾಡದೆ ಎಲೆಕ್ಷನ್ ಆದ್ಮೇಲೆ ನಾನು ನಿನಗೆ ಮನೆ ಕಟ್ಟಿಸಿಕೊಡ್ತೀನಿ ಅಂತ ಮಾತು ಕೊಟ್ರು. ಆ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಇವಾಗ ಅವರಿಗೆ ಒಂದು ಮನೆಯನ್ನು ಕಟ್ಟಿಸಿಕೊಡ್ತಾ ಇದ್ದಾರೆ. ಇಂಥವ್ರು ನಮ್ಮ ರಾಜ್ಯಕ್ಕೆ ಬೇಕು. ಆ ಅಜ್ಜಿಗೆ ಮನೆ ಕಟ್ಟಿಸಿಕೊಡಕ್ಕೆ ಸರ್ಕಾರ ಅವರಿಗೆ ದುಡ್ಡು ಕೊಟ್ಟಿಲ್ಲ, ಅವರು ಸ್ವತಃ ಬೆವರು ಸುರಿಸಿ ದುಡಿದ ದುಡ್ಡಿನಿಂದ ಮನೆ ಕಟ್ಟಿಸಿಕೊಡ್ತಾ ಇದ್ದಾರೆ. ಅವರು ಯಾರು ಅಂದ್ರೆ ಚಂದನ್ ಗೌಡ. ಇವರಿಗೆ ಅನ್ನೋದೊಂದು ಕುಟುಂಬ ಇದೆ, ಕನಸುಗಳಿವೆ. ಇದನ್ನೆಲ್ಲ ಬಿಟ್ಟು ನಮ್ಮ ಜನರಲ್ಲಿ ಒಂದು ಬದಲಾವಣೆ ತರ್ತೀನಿ, ನಮ್ಮ ಯುವಕರಿಗೆ ಒಂದು ಪೂರ್ತಿ ಆಗ್ತೀನಿ ಅಂತ ಅವರ ಕುಟುಂಬ ಅವರ ಕನಸುಗಳನ್ನು ಬಿಟ್ಟು ಎಲೆಕ್ಷನ್ ಗೆ ನಿಂತ್ರೆ ನೀವು ದುಡ್ಡಿಗಾಗಿ ನಿಮ್ಮ ಹಕ್ಕನ್ನು ಮಾರಿಕೊಂಡ್ರಿ. ನನಗೂ ಇವಾಗ ಅರ್ಥ ಆಯ್ತು, ನಮ್ಮ ಜನಗಳಿಗೆ ಬೇಕಾಗಿರೋದು ಬದಲಾವಣೆ ಅಲ್ಲ, ಸಮಾಜ ಸುಧಾರಣೆ ಅಲ್ಲ, ಮುನಿರತ್ನ ಅವರಾಗಿ ಒಬ್ಬ ರಾಜಕಾರಣಿ ಬೇಕು ಅಂತ. ಚಂದನ್ ಗೌಡ ಅವರು ಎಲೆಕ್ಷನ್ ಸಮಯದಲ್ಲಿ ಕೆಲವರಿಗೆ ಕೊಟ್ಟ ಮಾತುಗಳನ್ನು ಉಳಿಸಿಕೊಳ್ತಾ ಇದ್ದಾರೆ. ಅವರಿಗೆ ಧನ್ಯವಾದ ಹೇಳುತ್ತಾ, ಅವರಿಗೆ ಒಂದು ಸಲಾಂ ಹೇಳುತ್ತಾ, ನನ್ನ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೈನಿಂಗ್ ಆಫ್ KFR ಕರ್ನಾಟಕ. ನನ್ನನ್ನು ಬದಲು ಮಾಡುತ್ತೆ, ಇಲ್ಲ ನಿಮ್ಮನ್ನು ಬದಲು ಮಾಡುತ್ತೆ ಜನರನ್ನ. ನಾನು ಯಾವತ್ತೂ ಅಳವನಲ್ಲ, ನಾನು ಯಾವತ್ತೂ ದುಡ್ಡವನಲ್ಲ. ಬಟ್ ಆಚೆ ಕಡೆ ಎಷ್ಟು ಪ್ರಯತ್ನ ಪಟ್ಟರು ನಾವು ಜನ ಬದಲಾಗ್ತಿಲ್ಲ. ಹಿಂಸೆ ಆಗ್ತಿದೆ. ಕೆಲವರು ಮಾತು ಕೇಳಿದ್ರೆ ಯಾವುದೋ ಊರಲ್ಲಿ ಹುಚ್ಚ ಅಂತಾರೆ, ಗೆದ್ಬಿಟ್ಟಿರ ನೀವು ಓಟ್ ಹಾಕಿದ್ರೆ ಅಂತಾರೆ, ಸೋಲೋನ್ಗೆ ಯಾಕೆ ಓಟ್ ಹಾಕ್ಬೇಕು ಅಂತಾರೆ. ನನ್ನ ಲೈಫಲ್ಲಿ ನಾನು ಯಾವತ್ತೂ ತಿಂದಿರಾಕಿಲ್ಲ, ಆಗೋದಿಲ್ಲ. ಬಟ್ ನಾನು ತಗೊಂಡಿರೋ ಲೈಫಲ್ಲಿ ನಾನು ತಗೊಂಡಿರೋ ಕೆಟ್ಟ ನಿರ್ಧಾರ ಅಂದರೆ ಸಮಾಜ ಬದಲು ಮಾಡಬೇಕು ಅಂತ ಅದು ನನಗೆ ನಾನೇ ಚೇಂಜ್ ಆಗ್ಬಿಡ್ತೀನಿ. ಜೂನ್ 4ನೇ ತಾರೀಕು